ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವಿವತ್ತು ಹೊರಟಿದ್ದು ನನ್ನ ಮಗನ ಸ್ಕೂಲ್ ಆಫೀಸ್ಗೆ. ಫೈನಲಿ ನನ್ನ ಮಗನ 6 ಇಯರ್ ಆಗಿಲ್ಲ ಅಂತ ಮತ್ತೆ UKG ಓದಿಸೋಕೆ ರೆಡಿ ಇದ್ದಂತೆ ಗೌರ್ಮೆಂಟು ಅಂತೂ ಇಂತೂ 5 ವರ್ಷ 5 ತಿಂಗಳಾಗಿರೋ ಮಕ್ಳಿಗೂ 1ನೇ ಕ್ಲಾಸಿಗೆ ಎಲಿಜಿಬಿಲಿಟಿನ ಕೊಟ್ಟರು. ಸೊ ಅದನ್ನು ನಾವು ಕನ್ಫರ್ಮ್ ಮಾಡಿ ಮತ್ತೆ ಹೊರಟಿದ್ದು ಆಪ್ಕಾಮ್ಸ್ ಕಡೆಗೆ ಹೋದ್ವಿ. ಸಮ್ಮರ್ ಮಕ್ಕಳಿಗೆ ಫ್ರೂಟ್ಸ್ ಬೇಕಿತ್ತು. ಆಪ್ಕಾಮ್ಸಲ್ಲಿ ಫ್ರೂಟ್ಸ್ ತಗೊಂಡು ಅಲ್ಲಿಂದ ನಾಳೆ ಫ್ರೈಡೇ ಆಗಿರೋದ್ರಿಂದ ದೇವ್ರ ಪೂಜೆಗೆ ದೇವಸ್ಥಾನಕ್ಕೆ ಹೂ ತಗೊಳ್ಳೋಣ ಅಂತ ನಾವು ಬಂದಿದ್ದು ಹೂವಿನ ಅಂಗಡಿಗೆ. ಅಲ್ಲಿಂದ ಊರ ಕಡೆ ಹೊರಟ್ವಿ. ನಮ್ಮ ಕಾಲೇಜ್ ನೋಡ್ತಾ ಒಂದು ಸೆಕೆಂಡ್ ನಾಳೆ ದಿನಗಳೆಲ್ಲ ಕಣ್ಮುಂದೆ ಪಾಸ್ ಆಯಿತು. ಕಾಲೇಜ್ ಡೇಸ್ ನಾನು ಅತಿ ಹೆಚ್ಚು ಕಾಲೇಜ್ ಲೈಫ್ನ ಎಂಜಾಯ್ ಮಾಡಿರೋದು ಈ ಬಾಯ್ಸ್ ಕಾಲೇಜಲ್ಲೇ. ಸೊ ಒಂದು ಸೆಕೆಂಡು ನನ್ನ 3 ವರ್ಷದ ಡಿಗ್ರಿ ಲೈಫು ಕಣ್ಣು ಮುಂದೆ ರಪ್ಪ ಅಂತ ಪಾಸ್ ಆಯಿತು. ಎಲ್ಲ ಫ್ರೆಂಡ್ಸ್ಗಳ ಮುಖನೂ ಕಣ್ಣು ಮುಂದೆ ಬಂದು ಹೋಯಿತು. ಇವ್ರು ಯೂನಿಫಾರ್ಮ್ ಹಾಕ್ಕೊಂಡು ನಿಂತಿರೋದು ನೋಡಿ ನಾವು ಇರ್ತಿದ್ದಿದ್ದು ನೆನಪಾಯಿತು. ಈ ಗ್ಯಾಪಲ್ಲಿ ನನ್ನ ಮಗಳು ಚೇಷ್ಟೆ ಮಾಡ್ತಾ ಗಾಡೀಲಿ ಬರ್ತಾ ಇದ್ದು ಅದನ್ನು ನನಗೆ ಸಣ್ಣದಾಗಿ ವೀಡಿಯೋ ಮಾಡಿಕೊಂಡೆ. ಹೆವಿ ಬಿಸಿಲು, ಬಟ್ ನನ್ನ ಮಗನಿಗೆ ಸಲುವಾಗಿ ಈ ಬಿಸಿಲಲ್ಲಿ ಆಚೆ ಬರಲೇಬೇಕಿತ್ತು. ನೆಕ್ಸ್ಟ್ ಮನೆಗೆ ಬಂದಾದಮೇಲೆ ರೌಡಿ ಬೇಬಿ ಅವಾಂತರಗಳು ಶುರುವಾಯಿತು. ನಂಬರ್ 1 ಇದು ರಿಮೋಟ್ ಜೊತೆಗೆ. ನೆಕ್ಸ್ಟ್ ಅವ್ರ ಅಣ್ಣನ ಶರ್ಟ್ನ ಎತ್ಕೊಂಡ್ಲು ಮಡಿಸಿಟ್ಟಿದ್ದೆ, ಅದನ್ನು ಹಾಕ್ಕೊಂಡು ಒಂದು ಲುಕ್ ಕೊಡ್ಲು. ಕ್ಯೂಟಾಗಿ ಕಾಣಿಸ್ತಿದ್ಲು ನನ್ನ ಪುಟಾಣಿ ಕಂದ ಬಾಡಿ. ಇದರಲ್ಲಿ ಏನೇನೋ ಸರ್ಕಸ್ಸು. ನೆಕ್ಸ್ಟು ನಂಬರ್ 2 ಟ್ಯಾಬ್ಲೆಟ್ಸ್ಗಳನ್ನ ಎತ್ಕೊಂಡು ಬಂದಳು. ಚೇಷ್ಟೆ ನಂಬರ್ 2 ಪುಟ್ಟಿ ಜೊತೆಗೆ ಅದರೊಳಗಿಟ್ಟು ಟ್ಯಾಬ್ಲೆಟ್ಸ್ನ ಎತ್ಕೊಂಡು ಬಂದು ಕೊಡೋಕೆ ನೋಡಿದ್ಲು. ಅಷ್ಟರಲ್ಲಿ ನಮ್ಮಮ್ಮ ಕಿತ್ತಿ ಎಲ್ಲನೂ ಒಳಗಾಕಿ ಇಟ್ಟರು. ಚೇಷ್ಟೆ ನಂಬರ್ 3 ಬಾಟಲ್ನ ಎತ್ಕೊಂಡು ಬಂದಳು. ಏನಾದರೂ ಒಂದು ಎತ್ಕೊಂಡು ಬರ್ತಾನೇ ಇರ್ತಿತ್ತು, ಖಾಲಿ ಕೈಯಲ್ಲಂತೂ ಇರಲ್ಲ. ಚೇಷ್ಟೆ ನಂಬರ್ 4 ಇನ್ವಿಟೇಷನ್ ಕಾರ್ಡು. ಒಂದು ಕೈಯಲ್ಲಿ ಬಾಟಲ್ಲು, ಒಂದು ಕೈಯಲ್ಲಿ ಕಾರ್ಡು. ನೆಕ್ಸ್ಟ್ ಅವಳನ್ನ ಮಲಗಿಸಿ ನಾನು ಹೊರಟಿದ್ದು ನಮ್ಮ ಹಳೆ ಮನೆ ಹತ್ರ. ಒಂದು 3-4 ಡೇಸಿಂದ ಹಳೆ ಮನೆ ಹತ್ರ ಹೋಗಿರಲಿಲ್ಲ. ಅಲ್ಲಿಗೆ ಹೋಗಿಲ್ಲ ಅಂತಾರೆ ಏನೋ ಒಂಥರ ಮಿಸ್ ಹೊಡ್ದಂಗೆ ಅನಿಸುತ್ತೆ. ಸೊ ಇಲ್ಲಿ ಬಂದು ಅಜ್ಜಿ ಜೊತೆ ಸ್ವಲ್ಪ ಮಾತಾಡ್ತಾ ಕೂತಿದ್ದು. ಮುಂದೆ ಬಂದೆ ನಮ್ಮ ದೊಡ್ಡಪ್ಪ ಮನೆ ಹತ್ರ. ಅಲ್ಲಿ ಗಾಡೀಲಿ ಐಸ್ ಕ್ರೀಮ್ ಮಾರ್ಕೊಂಡು ಹೋಗ್ತಿರೋದನ್ನ ಕೂಗಿ ಐಸ್ ಕ್ರೀಮ್ ತಿಂದ್ವಿ. ಹಳೆಯ ದಿನಗಳು ನೆನಪಾಯಿತು. 2 ರೂಪಾಯಿ ಕೊಟ್ಟು ಕ್ಯಾಂಡಿ ತೊಗೊಂಡು ತಿಂತಿದ್ದ ದಿನಗಳು. ಈಗ ಅದೇ ಕ್ಯಾಂಡಿಗೆ 10 ರೂಪಾಯಿ. ಸೊ ಇಲ್ಲೆಲ್ಲ ಕ್ಯಾಂಡಿ ತಿಂತ ಕೂತಿದ್ರು. ಈ ಗ್ಯಾಪಲ್ಲಿ ನಮ್ಮ ರೇಖಕ್ಕ ನಂದು ವೀಡಿಯೋ ಮಾಡ್ತಿದ್ಯಾ ಅಂತ ಗೊತ್ತು, ನಾನು ಮಾಡಿರಲಿಲ್ಲ, ಮಾಡ್ತಿದ್ಯಾ ಅಂತ ಗೊತ್ತು ಅಂತ ಹೇಳಿ ವೀಡಿಯೋ ಮಾಡಿಸ್ಕೊಂಡ್ರು. ನಾನು ನೋಡ್ಕೊಂಡು ನಕ್ಕೊಂಡು ಅಲ್ಲಿಂದ ಇಬ್ಬರು ಹೊಸ ಗೆಸ್ಟ್ ಬಂದಿದ್ದರು ನಮ್ಮ ಹಳೆ ಮನೆ ಹತ್ರ. ಈ ಪುಟ್ಟ ಮೊಲಗಳು ಇವನ್ನ ನಾನು ಡೈರೆಕ್ಟಾಗಿ ನೋಡಿರಲಿಲ್ಲ, ಬಂದಿದ್ದಾವೆ ಅಂತ ಗೊತ್ತಿದ್ವು. ಸೊ ಅವನ್ನ ನೋಡಿಕೊಂಡು ವೀಡಿಯೋ ಮಾಡಿಕೊಂಡೆ. ಜಸ್ಟ್ ಟೆಂಪ್ರವರಿ ಗೆಸ್ಟ್ಗಳು ಇವರು. ಅಲ್ಲಿಂದ ಇಲ್ಲಿದ್ದ ಕುರಿಗಳು ಕೋಳಿಗಳನ್ನ ನೋಡಿದೆ. ಇವರೆಲ್ಲನೂ ನೋಡ್ತಾ ಇದ್ರೆ ಒಂಥರ ಪಾಸಿಟಿವ್ ವೈಬು, ಖುಷಿ ಕೊಡುತ್ತೆ ಮನಸ್ಸಿಗೆ ಒಂಥರ. ಏನೇ ಹೇಳ್ರಿ, ಹಳ್ಳಿ ಲೈಫೇ ಚೆಂದ. ಕುವೆಂಪು ಅವ್ರು ಹೇಳಿರೋ ಥರ ಕೋಟಿ ದನವಿದ್ದರೂ ಸಿಟಿ ಲೈಫ್ಗಿಂತ ಹಳ್ಳಿ ಲೈಫೇ ಮೇಲು. ಸೊ ಇಲ್ಲಿರೋ ಕುರಿ ಕೋಳಿನ ನೋಡಿ ನೆಕ್ಸ್ಟ್ ಬಂದಿದ್ದು ನಮ್ಮ ಕೊಟ್ಟಿಗೆಗೆ. 2 ಕೊಟ್ಟಿಗೆಯಲ್ಲೂ ಇರೋ ದನಕರಗಳನ್ನ ನೋಡಿ ಹೋಗೋಣ ಅಂತ. ಇದು ಕೊಟ್ಟಿಗೆ ನಂಬರ್ 1 ಇಲ್ಲಿ ನೋಡಿ. ನೆಕ್ಸ್ಟ್ ಇನ್ನೊಂದು ಕೊಟ್ಟಿಗೆಗೆ ಬಂದ್ವಿ. ಇಲ್ಲಿ ಕೋಳಿಗಳು, ಇದು ಆಲ್ ಇನ್ ಒನ್ ಅಂತ ಹೇಳ್ಬೋದು. ಇಲ್ಲಿರೋ ದನಕರುಗಳನ್ನ ನೋಡಿ ವಿಡಿಯೋ ಮಾಡಿಕೊಂಡು ವ್ಲಾಗ್ ಮಾಡೋಕ್ಕೆ ಅಂತ ಅವನು ನೋಡ್ದಂಗೆ ಆಗುತ್ತೆ ಅಂತ ವಿಡಿಯೋ ಮಾಡಿಕೊಂಡೆ. ಎಲ್ಲರೂ ಈವ್ನಿಂಗ್ ಟೈಮಲ್ವ ಇತ್ತು. ನೆಕ್ಸ್ಟು ಫ್ರೆಶ್ ಆಗಿ ಮಳೆ ಬಂದಿರೋದಕ್ಕೂ ಅದಕ್ಕೂ ಕರ್ಬೇವಿನ ಸೊಪ್ಪು ಇಟ್ಟಿತ್ತು. ಮನೆಗಾಗತ್ತೆ ಅಂತ ಕಿತ್ಕೊಂಡು ನಾನು ಬಂದೆ ಮನೆಗೆ. ಮತ್ತೆ ರೌಡಿ ಬೇಬಿ ಚೇಷ್ಟೆ ಶುರುವಾಯಿತು. ಚೇಷ್ಟೆ ನಂಬರ್ 5 ಅಂದ್ಕೊತೀನಿ. ಈ ವ್ಲಾಗ್ಗೆ ವಾಯ್ಸ್ ಕೊಡ್ತಾ ಚೇಷ್ಟೆ ನಂಬರ್ಗಳೇ ಮರ್ತೋಯ್ತು. ಈಗ ಟವಲ್ ಜೊತೆ ಇದನ್ನು ತಲೆ ಮೇಲೆ ಹಾಕೊಳ್ಳೋದು, ಕಣ್ಣು ಮುಚ್ಕೊಳ್ಳೋದು, ಬೀಳೋದು, ಇದೇ ಇವಳ ಆಟಗಳು. ಇದನ್ನೆಲ್ಲ ನೋಡ್ತಿದ್ರೆ ಒಂಥರ ಖುಷಿ. ನೆಕ್ಸ್ಟ್ ನಾನು ಮನೆ ಕೆಲಸಕ್ಕೆ ಅಂತ ಬಂದೆ. ಅಡುಗೆ ಗಿಡ್ಗೆ ಮಾಡೋಣ ಅಂದ್ಕೊಂಡು. ಆವಾಗ ನನ್ನ ಫ್ರೆಂಡ್, ಪುಟಾಣಿ ಫ್ರೆಂಡ್ ಬಂದಿದ್ದರು. ಅವರು ನನ್ನ ವ್ಲಾಗ್ಗೆ ಅಪ್ರಿಷಿಯೇಟ್ ಕೂಡ ಮಾಡಿದರು. ಖುಷಿ ಆಗೋಯಿತು. ನಾನು ಅನ್ನಕ್ಕಿಟ್ಟೆ. ಬೇಳೆ ಮೂಲಂಗಿ ಸಾರು ಮಾಡಿದ್ವಿ ಇವತ್ತು. ಅನ್ನಕ್ಕಿಟ್ಟು ಹುಡುಗರ ಜೊತೆ ಮಾತಾಡ್ತಾ ಇದ್ದೆ. ಅವಳು ಪುಟ್ಟ ಹುಡುಗಿ ನನ್ನ ಬ್ಲಾಗ್ಗೆ ಅಪ್ರಿಷಿಯೇಟ್ ಮಾಡಿದ್ದು ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನನ್ನ ಚಾನಲ್ಗೆ 500 ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರಪ್ಪ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಥ್ಯಾಂಕ್ ಯು ಯೂಟ್ಯೂಬ್ ಫ್ಯಾಮಿಲಿ. ನನ್ನ ಮಗ ನೋಡಿ ಹಾಯ್ ಹೇಳ್ತಿದ್ದಾನೆ. ಇವಳು ನನ್ನ ಪುಟಾಣಿ ಫ್ರೆಂಡ್.
ಇವರಿಬ್ಬರು ಮಾತಾಡ್ತಿರೋದು ನೋಡಿ ನನಗೂ ನಗು ಬಂತು. ನಿಮ್ಮೆಲ್ಲರ ಸಪೋರ್ಟಿಂದನೇ ನನಗೆ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಗನ ಜೊತೆಗೆ ಒಂದು ಹಾಯ್ ಹೇಳಿದೆ. ನೆಕ್ಸ್ಟು ರೌಡಿ ಬೇಬಿಯ ಚೇಷ್ಟೆ ನಂಬರ್ 6 ಡ್ರಾಯರ್ ಎಳಿತಾ ಇದ್ದಾಳೆ. ಈಗ ಆ್ಯಪಲ್ ಪುಟಾಣಿಗಳು ಹಾಯ್ ಹೇಳಿದ್ರು. ಮನೇಲಿ ಮಕ್ಕಳಿದ್ರೆ ಅವ್ರು ನೋಡೋ ಕಾರ್ಟೂನ್ಗಳೇ ನಮಗೂ ಅಭ್ಯಾಸ ಆಗಿಬಿಡ್ತವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಒಂದು ಮೋಟು ಪಟ್ಲು ನೋಡ್ತಿದ್ದೆ, ನಾನು ನೋಡ್ತಿದ್ದೆ. ರೌಡಿ ಬೇಬಿ ಚೇಷ್ಟೆ ಮತ್ತೊಂದು. ಹೋಗಿ ಬ್ಯಾಗ್ ಎಳಿತಿದ್ದಾಳೆ. ಅವಳು ಸುಮ್ಮನೆ ಅಂತೂ ಕೂರಲ್ಲ. ನನ್ನ ಪುಟಾಣಿ ಕಂದ ಇದು ಕಳಕಳಿಯಾಗಿರುತ್ತೆ. ಇವಳಿಂದ ಮನೇಲಿ ಎಲ್ರಿಗೂ ನಗು. ನೆಕ್ಸ್ಟ್ ಅಣ್ಣನ ಹತ್ರ ತಿಂಡಿ ಕೇಳೋಕ್ಕೆ ಅಂತ ಹೋದ್ಲು. ಅವರನ್ನ ಕೊಡದೆ ಸತಾಯಿಸೋದ್ರಲ್ಲಿ ಎಕ್ಸ್ಪರ್ಟು. ಇಲ್ಲದೇ ಇದ್ದರೆ ತಂಗಿ ಬೇಕು ಅಂತ ಹುಡುಕ್ತಾನೆ, ಇದ್ದಾಗ ಅವಳನ್ನ ಚೇಡ್ಸೋದ್ರಲ್ಲಿ ಇವ್ನಿಗೇನು ಮಜಾನು ನೋಡಿ. ಕೊಡದೆ ಆಟ ಆಡಿಸ್ತಿದ್ದಾನೆ. ನೆಕ್ಸ್ಟ್ ನಮ್ಮ ಅಪ್ಪ ಬಂದಾಗ ಇವಳು ಕೈಯಲ್ಲಿ ಏನು ಹಿಡ್ದಿರ್ತಾಳೋ ಅದನ್ನು ಕೊಟ್ಟು ವೆಲ್ಕಮ್ ಮಾಡ್ತಾಳೆ. ಇವತ್ತು ತಡಿಯಪ್ಪ ವೀಡಿಯೋ ಮಾಡೋಣ, ಚೆನ್ನಾಗಿರುತ್ತೆ ನೋಡಿರಿಗೊಂಥರ ಖುಷಿ ಸಿಗುತ್ತೆ ಅಂತ ವೀಡಿಯೋ ಮಾಡೋಕ್ಕೆ ಮೊಬೈಲ್ ಇಟ್ಕೊಂಡು ನಿಂತ್ಕೊಂಡ್ರೆ ಡಿಸಪಾಯಿಂಟ್ ಮಾಡಿದ್ಲು. ಅವ್ರಿಗೆ ಕೊಡೋದಿಲ್ಲಿ ಮಾತಾಡ್ಸೋದಕ್ಕೂ ಹೋಗಲಿಲ್ಲ. ನಮ್ಮಪ್ಪ ಕೂಡ ಫೋನಲ್ಲಿ ಬ್ಯುಸಿಯಾಗಿದ್ದರು. ಸೊ ಇವಳೇನೋ ಮಾಡಲ್ಲ ಅಂತ ಗೊತ್ತಾಗಿ ನಾನೇ ವೀಡಿಯೋನ ಆಫ್ ಮಾಡಿಕೊಂಡೆ. ಇವನು ಆಟ ಆಡ್ತಿದ್ದಾನೆ. ಅವಳು ಇಟ್ಕೊಂಡಿರೋದನ್ನ ಎಸೆದ್ಲು. ಮೂಡ್ ಚೆನ್ನಾಗಿದ್ದರೆ ಅಪ್ಪಂಗೆ ಕೊಡ್ತಿದ್ಲು. ಅಂತೂ ಇಂತೂ ನನ್ನ ಪುಟಾಣಿ ಕಂದ ಊಟ ಮಾಡಿ ಮಲ್ಕೊಳ್ತು. ಆ್ಯಸ್ ಯೂಶ್ವಲ್ ಮ್ಯಾಚ್ ನೋಡ್ತಾ ನಾವು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಎಲ್ಲರದು ಊಟ ಆಯಿತು. ಈ ನನ್ನ ಮಗನಿಗೆ ಮಾತ್ರ ಇನ್ನೂ ನಿದ್ದೆ ಬಂದಿಲ್ಲ. ಅವಳನ್ನ ಮಲಗ್ಸೋಕ್ಕೆ ಅಂತ ರೂಮಿಗೆ ಕರ್ಕೊಂಡು ಬಂದರೆ ಹಿಂದೆಯಿಂದ ಇವನು ಫಾಲೋ ಮಾಡ್ಕೊಂಡು ಬಂದ. ಬಿಟ್ಟಿದ್ರೆ ಮಲಗಿರೋನು ಎಬ್ಬಿಸ್ಬಿಡ್ತಿದ್ದ. ಎಷ್ಟು ಚೇಷ್ಟೆ ಮಾಡ್ತಾನೋ ಅಷ್ಟು ಒಳ್ಳೆ ಬುದ್ಧಿ ಕೂಡ ಇದೆ. ನನ್ನ ಪುಟಾಣಿ ಕಂದ ತಂಗಿ ತಣ್ಣಗೆ ಮಲಗಲಿ ಅಂತ ಐಸ್ ಕ್ಯೂಬ್ಸ್ನ ತೊಗೊಬಂದು ಕೂಲರ್ ಒಳಗೆ ಹಾಕ್ಕೊಟ್ಟು ಅಣ್ಣನ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾನೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಮಯ 9 ಆಯಿತು. ಬಾಯ್ ಬಾಯ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.